ಸಾವಿನಲ್ಲೂ ಕೂಡ ಫೋಟೋ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ರಾಜು ಕಪನೂರು ಬಿಜೆಪಿಗರಿಗೆ ಆಪ್ತನ ಅಥವಾ ಕಾಂಗ್ರೆಸ್ಸಿಗರಿಗೆ ಆಪ್ತನ ಅನ್ನೋ ಪ್ರಶ್ನೆ ಹುಟ್ಟುವಂತಾಗಿದೆ. ಈ ಫೋಟೋ ಪಾಲಿಟಿಕ್ಸ್ ಒಂದು ಕಡೆ ಕಾಂಗ್ರೆಸ್ಸಿಗರ ಜೊತೆ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ರಾಜು ಕಪನೂರ್ ಇರುವ ಫೋಟೋವನ್ನ ಬಿಜೆಪಿಗರು ಬಿಡುಗಡೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸಿದ್ರೆ, ಇತ್ತ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಡಿಕೆ ಶಿವಕುಮಾರ್. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿ ನಾಯಕರ ಜೊತೆಯಲ್ಲಿ ರಾಜು ಕಪನೂರ್ ಇರುವಂತಹ ಫೋಟೋವನ್ನ ತೋರಿಸಿ, ಈತ ಅವ್ರ ಜೊತೆಯಲ್ಲೂ ಬಿಜೆಪಿ ಅವ್ರ ಜೊತೆಯಲ್ಲೂ ಇದ್ದಾರೆ, ಹಾಗಾದ್ರೆ ಇವರೆಲ್ಲ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ರಾಜು ಕಪನೂರ್ ಅವರು ನಿಮ್ಮ ಬಿಜೆಪಿ ನಾರ್ತ್ ಅಭ್ಯರ್ಥಿ 2 ಸರಿ ಬಿಜೆಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ. ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪನೂರ್ ಅವರು. ನನಗೇನು ಸಂಬಂಧನೇ ಇಲ್ಲ. ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಇಂಥವ್ರು 1000 ಜನ ಬರ್ತಾರೆ ಅಂತೇಳಿ. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, 1000 ಜನ ಬಂಟರಿದ್ದಾರೆ, ಗುಂಡಾಗಳಿದ್ದಾರೆ, ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ. ಆದ್ರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ರಾಜೀನಾಮೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಕಾರಣಕ್ಕೆ ಮಂತ್ರಿ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ಕೆಲಸ ಆಗ್ಬೇಕು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರದಲ್ಲಿ ತಾವು ನೋಡ್ಬೋದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ, ದಯವಿಟ್ಟು ಹಗುರಾಗಿ ತೆಗೆದುಕೊಳ್ಬೇಡಿ. ಯಾಕೆ ನಿಮ್ ರಾಜೀನಾಮೆ ಕೇಳ್ತಾ ಇದೀವಿ ಅಂತ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾಲು ಎಷ್ಟಿದೆ ಅಂತ ಹೇಳಿ ರಾಜ್ಯದ ಜನತೆ ಗೊತ್ತಾಗ್ಬೇಕಾಗ್ತದೆ. ರಾಜು ಕಪನೂರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಪ್ರಭಾವಿ ನಾಯಕ. ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಸಂಪರ್ಕದಲ್ಲಿ ರಾಜು ಕಪನೂರ್ ಇದ್ದಾರೆ. ಈ ಒಂದು ನಮ್ ಜೊತೆನಾ? ನನ್ ಜೊತೆ ವಿಜಯನನ್ನು ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲಾರ ಫೋಟೋನು ನಮ್ ಜೊತೆ ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲಾರ್ದು ಫೋಟೋ ಬರ್ತಾ ಇರ್ತವೆ. ವಿಜಯನನ್ನ ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇದ್ದೆ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರ್ದು ಎಂತೆಂತ ರೌಡಿಗಳದು, ಎಂತೆಂತ ಕ್ರಿಮಿನಲ್ಗಳದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ. ಎಲ್ಲಾ ಲೀಡರ್ಗಳು ತೆಗೆಸ್ಕೊತಾರೆ, ಎಲ್ಲಾ ಲೀಡರ್ಗಳು ತೆಗೆಸ್ಕೊತಾರೆ. ಸಾವಿನಲ್ಲೂ ಕೂಡ ಫೋಟೋ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ರಾಜು ಕಪನೂರು ಬಿಜೆಪಿಗರಿಗೆ ಆಪ್ತನ ಅಥವಾ ಕಾಂಗ್ರೆಸ್ಸಿಗರಿಗೆ ಆಪ್ತನ ಅನ್ನೋ ಪ್ರಶ್ನೆ ಹುಟ್ಟುವಂತಾಗಿದೆ. ಈ ಫೋಟೋ ಪಾಲಿಟಿಕ್ಸ್ ಒಂದು ಕಡೆ ಕಾಂಗ್ರೆಸ್ಸಿಗರ ಜೊತೆ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ರಾಜು ಕಪನೂರ್ ಇರುವ ಫೋಟೋವನ್ನ ಬಿಜೆಪಿಗರು ಬಿಡುಗಡೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸಿದ್ರೆ, ಇತ್ತ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಡಿಕೆ ಶಿವಕುಮಾರ್. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿ ನಾಯಕರ ಜೊತೆಯಲ್ಲಿ ರಾಜು ಕಪನೂರ್ ಇರುವಂತಹ ಫೋಟೋವನ್ನ ತೋರಿಸಿ, ಈತ ಅವ್ರ ಜೊತೆಯಲ್ಲೂ ಬಿಜೆಪಿ ಅವ್ರ ಜೊತೆಯಲ್ಲೂ ಇದ್ದಾರೆ, ಹಾಗಾದ್ರೆ ಇವರೆಲ್ಲ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ರಾಜು ಕಪನೂರ್ ಅವರು ನಿಮ್ಮ ಬಿಜೆಪಿ ನಾರ್ತ್ ಅಭ್ಯರ್ಥಿ 2 ಸರಿ ಬಿಜೆಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ. ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪನೂರ್ ಅವರು. ನನಗೇನು ಸಂಬಂಧನೇ ಇಲ್ಲ. ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಇಂಥವ್ರು 1000 ಜನ ಬರ್ತಾರೆ ಅಂತೇಳಿ. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, 1000 ಜನ ಬಂಟರಿದ್ದಾರೆ, ಗುಂಡಾಗಳಿದ್ದಾರೆ, ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ.
ಆದ್ರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ರಾಜೀನಾಮೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಮಂತ್ರಿ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ಕೆಲಸ ಆಗ್ಬೇಕು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರದಲ್ಲಿ ತಾವು ನೋಡ್ಬೋದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ದಯವಿಟ್ಟು ಹಗುರಾಗಿ ತೆಗೆದುಕೊಳ್ಬೇಡಿ. ಯಾಕೆ ನಿಮ್ ರಾಜೀನಾಮೆ ಕೇಳ್ತಾ ಇದೀವಿ ಅಂತ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾಲೆಷ್ಟಿದೆ ಅಂತ ಹೇಳಿ ರಾಜ್ಯದ ಜನತೆ ಗೊತ್ತಾಗ್ಬೇಕಾಗ್ತದೆ. ರಾಜು ಕಪ್ನೂರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಪ್ರಭಾವಿ ನಾಯಕ, ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಸಂಪರ್ಕದಲ್ಲಿ ಏನೇನು ರಾಜು ಕಪ್ನೂರ್ ಇದ್ದಾರೆ. ಈ ಒಂದು ಅವರು ನಿಮ್ಗಳ ಜೊತೆ ಇರುವಂತಹ ಫೋಟೋನ ಬಿಜೆಪಿ ವಿಜೇಂದ್ರ ಬಿಡುಗಡೆ ಮಾಡಿದ್ದಾರೆ. ನಮ್ ಜೊತೆನಾ? ನನ್ ಜೊತೆ ವಿಜಯನನ್ನು ಇದಾರೆ, ಯಡಿಯೂರಪ್ಪನವರು ಇದಾರೆ, ಬೇಕಾದಷ್ಟು ಎಲ್ಲರ ಫೋಟೋನು ನಮ್ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲಾರ್ದು ಫೋಟೋ ಬರ್ತಾ ಇರ್ತವೆ. ವಿಜಯನ ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರ್ದು ಎಂತೆಂತ ರೂಢಿಗಳದು, ಎಂತೆಂತ ಕ್ರಿಮಿನಲ್ಗಳೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರಪ್ಪ. ಎಲ್ಲಾ ಲೀಡರ್ಗಳು ತೆಗೆಸ್ಕೊತಾರೆ, ಎಲ್ಲಾ ಲೀಡರ್ಗಳು ತೆಗೆಸ್ಕೊತಾರೆ. ಸಾವಿನಲ್ಲೂ ಕೂಡ ಫೋಟೋ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ. ಈ ರಾಜು ಕಪನೂರು ಬಿಜೆಪಿಗರಿಗೆ ಆಪ್ತನ ಅಥವಾ ಕಾಂಗ್ರೆಸ್ಸಿಗರಿಗೆ ಆಪ್ತನ ಅನ್ನೋ ಪ್ರಶ್ನೆ ಹುಟ್ಟುವಂತಾಗಿದೆ ಈ ಫೋಟೋ ಪಾಲಿಟಿಕ್ಸ್. ಒಂದು ಕಡೆ ಕಾಂಗ್ರೆಸ್ಸಿಗರ ಜೊತೆ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ರಾಜು ಕಪನೂರ್ ಇರುವ ಫೋಟೋವನ್ನ ಬಿಜೆಪಿಗರು ಬಿಡುಗಡೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಆಗ್ರಹಿಸಿದ್ರೆ, ಇತ್ತ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಡಿಕೆ ಶಿವಕುಮಾರ್. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಿಜೆಪಿ ನಾಯಕರ ಜೊತೆಯಲ್ಲಿ ರಾಜು ಕಪನೂರ್ ಇರುವಂತಹ ಫೋಟೋವನ್ನ ತೋರಿಸಿ ಈತ ಅವ್ರ ಜೊತೆಯಲ್ಲೂ, ಬಿಜೆಪಿ ಅವ್ರ ಜೊತೆಯಲ್ಲೂ ಇದ್ದಾರೆ, ಹಾಗಾದ್ರೆ ಇವರೆಲ್ಲ ರಾಜೀನಾಮೆ ಕೊಡ್ತಾರಾ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ರಾಜು ಕಪ್ನೂರ್ ಅವರು ನಿಮ್ಮ ಬಿಜೆಪಿ ನಾರ್ತ್ ಅಭ್ಯರ್ಥಿ 2 ಸರಿ, ಬಿಜೆಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿ ಇದ್ರು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ. ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪ್ನೂರ್ ಅವರು. ನನಗೇನು ಸಂಬಂಧನೇ ಇಲ್ಲ. ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಇಂಥವ್ರು 1000 ಜನ ಬರ್ತಾರೆ ಅಂತೇಳಿ. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, 1000 ಜನ ಬಂಟರಿದ್ದಾರೆ, ಗುಂಡಾಗಳಿದ್ದಾರೆ, ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ. ಆದ್ರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಆ ಬಡ ಕುಟುಂಬ